ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ವೇಳೆ ದ್ವೇಷ ಭಾಷಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮದ್ದೂರಿನಲ್ಲಿ ಕೇಸ್ ದಾಖಲಾಗಿದ್ದಕ್ಕೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಟಿ ರವಿ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಮದ್ದೂರಿನಲ್ಲಿ ಕೇಸ್ ದಾಖಲಾಗಿದ್ದಕ್ಕೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ಕೇಸಿಗೆ ನಾನು ಹೆದರಲ್ಲ, 14 ವರ್ಷದಲ್ಲಿ ಇಂತಹ ಕೇಸನ್ನು ಹಾಕಿದ್ದಾರೆ. ಸಹಿಸಿಕೊಳ್ಳೋ ಕಾಲ ಇಲ್ಲ, ಇನ್ನೇನಿದ್ರು ಕೂಡ ಆಕ್ಷನ್ಗೆ ರಿಯಾಕ್ಷನ್. ಸರ್ಕಾರ ಹಿಂದೂ ಮುಸಲ್ಮಾನರನ್ನ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗ್ತಾ ಇದೆ. ಹಿಂದೂ ಮುಸಲ್ಮಾನರನ್ನ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗ್ತು. ಅದನ್ನ ಪ್ರತಿಭಟಿಸಿದವರ ಮೇಲೂ ಕೂಡ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು. ನಿಮ್ಮನ್ನ ಸಹಿಸಿಕೊಂಡಿದ್ದಕ್ಕೆ ಭಾರತ 4 ಹೋಳಾಯ್ತು. ಕಾಶ್ಮೀರಿ ಹಿಂದೂಗಳನ್ನ ಬೀದಿಯಲ್ಲಿ ನಿಲ್ಲೋ ಹಂಗ ಮಾಡಿದ್ರಿ. ನಿಮ್ಮ ಸಿದ್ಧಾಂತ ನಾವು ಅಳವಡಿಸ್ಕೊಬಿಟ್ರೆ ತಲೆಗೆ ತಲೆ ಕಲ್ಲಿಗೆ ಕಲ್ಲು ಹಿಂಗಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೇನಿದ್ರು ಕೂಡ ಸಹಿಸಿಕೊಳ್ಳುವಂತಹ ಕಾಲ ಮುಗಿದೋಯ್ತು. ಆಕ್ಷನ್ಗೆ ರಿಯಾಕ್ಷನ್ ಅನ್ನುವ ಒಂದು ಪ್ರಚೋದನೆ ಕೊಡುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂಡ್ ಅವ್ರ ಮೇಲೆ ಎಫ್ಐಆರ್ ಆಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರ ಮೇಲೂ ಕೂಡ ಈ ವಿಚಾರಕ್ಕೆ ಎಫ್ಐಆರ್ ಆಗಿದೆ. ನಾಗಮಂಗಲದಲ್ಲಿ ಗಣಪತಿಯ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ದು ಮುಸಲ್ಮಾನರೇ. ಆಗ ಮದ್ದೂರಿನ ರೀತಿ ರಿಯಾಕ್ಟ್ ಆಗಿದ್ದರೆ ಮದ್ದೂರಿಂದು ಮರುಕಳಿಸ್ತಿರ್ಲಿಲ್ಲ. ಸರ್ಕಾರ ಹಿಂದೂ ಮತ್ತು ಮುಸಲ್ಮಾನರನ್ನು ಒಂದೇ ತಕ್ಕಡಿಲಿ ತೂಗ್ತು. ಅದನ್ನು ಪ್ರತಿಭಟಿಸಿದವ್ರನ್ನು ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು. ಆ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಕುವಂಥ ಕಾಜಿ ನ್ಯಾಯ ಇದೆಯಲ್ಲ, ಈ ಕಾಜಿ ನ್ಯಾಯ ಇವರಿಗೆ ಈ ರೀತಿ ಹಲ್ಲತ್ತೋದಕ್ಕೆ ಕಾರಣ ಆಗಿರೋದು. ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ, DJ ಹಳ್ಳಿ KJ ಹಳ್ಳಿ ಸುಟ್ಟವ್ರನ್ನ ಕೇಸ್ ವಾಪಸ್ ತೆಗೆದುಕೊಳ್ತಕ್ಕಂಥ ಶಿಫಾರಸ್ಸು ಇದೆಯಲ್ಲ, ಇವರಿಗೆ ಅನಿಸಿದೆ ನಾವು ಏನು ಮಾಡೋರು ದಕ್ಕಿಸ್ಕೊಳ್ಬೋದು. ಆ ಒಂದು ಕೂಟ ರಾಜನೀತಿ ಇದೆಯಲ್ಲ, ಇದರಿಂದಾಗಿ ಅವರಿಗೆ ಕಲ್ಲು ಹೊಡೆದ್ರು ದಕ್ಕಿಸ್ಕೋಬೋದು, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ದಕ್ಕಿಸ್ಕೊಳ್ಬೋದು. ಅದಕ್ಕೆ ಬ್ರೇಕ್ ಹಾಕ್ರಿ, ಸರಿ ಹೋಗುತ್ತೆ. ಯಾವ ಮುಖ ಇಟ್ಕೊಂಡು ನೀವು ನಿಮ್ಮ ಸಂಪುಟದಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ, ಕಲ್ಲು ಹೊಡೆದವ್ರನ್ನ, ಊರು ಸುಟ್ಟವ್ರನ್ನ ಕೇಸ್ ವಾಪಸ್ ತೆಗೆದುಕೊಳ್ಳೋ ಶಿಫಾರಸ್ ಮಾಡ್ತೀರಿ ನೀವು? ಯಾವ ಮುಖ ಇಟ್ಕೊಂಡು ಶಿಫಾರಸ್ ಮಾಡ್ತೀರಿ? ಇದರಿಂದ ಪ್ರಚೋದನೆ ಅಲ್ವಾ ಇದು ಪ್ರಚೋದನೆ. ನಾನು ಆಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೇನೆ. ಎಷ್ಟು ದಿನ ಹಿಂದೂ ಸಮಾಜ ಸಹಿಸ್ಕೊಳ್ಳುತ್ತೆ? ಎಷ್ಟು ದಿನ ಸಹಿಸ್ಕೊಳ್ಬೇಕು? ನೀವು ಸಹಿಸ್ಕೊಂಡಿದ್ದ ಕಾರಣಕ್ಕೇನೆ ಭಾರತ 4 ತುಂಡಾಯಿತು. ಸಹಿಸ್ಕೊಂಡಿದ್ದ ಕಾರಣಕ್ಕೇನೆ ಕಾಶ್ಮೀರಿ ಮೂಲ ನಿವಾಸಿ ಹಿಂದೂಗಳನ್ನ ಬೀದಿಲಿ ನಿಲ್ಲಂಗೆ ಮಾಡಿದ್ರಿ. ನಾವು ಬೀದಿಲಿ ನಿಲ್ಬೇಕಾ? ನಾವು ನಿರಾಶ್ರಿತರಾಗಬೇಕಾ? ಸಹಿಸ್ಕೊಂಡಿದ್ದ ಕಾರಣಕ್ಕೆ ನಿಮ್ಮ ದಾಟಿಲೇ ಉತ್ತರ ಕೊಟ್ರೆ, ನಿಮ್ಮದೇ ಹಮುರಾಬಿ ಸಿದ್ಧಾಂತ ನಾವು ಅಳವಡಿಸ್ಕೊಂಡ್ರೆ, ಹಲ್ಲಿಗಲ್ಲು ತಲೆಗೆ ತಲೆ ಅಂದರೆ ಕಲ್ಲಿಗೆ ಕಲ್ಲು ಅಂದರೆ ಎಷ್ಟು ದಿನ ಸಹಿಸ್ಕೊಳ್ಬೇಕು? ನೀವು ನಿಮ್ಮ ಮತೀಯ ವಿಚಾರಗಳನ್ನು ಸ್ಪ್ರೆಡ್ ಮಾಡ್ತಾ ಹೋಗಿ ಮತೀಯ ಭಯೋತ್ಪಾದನೆಯನ್ನು ನಿರ್ಮಾಣ ಮಾಡಿ, ನಾವು ಮಾತ್ರ ಸಹಿಸ್ಕೊಳ್ತಾ ಇರಬೇಕು. ದೇಶ ತುಂಡಾದರೂ ಸಹಿಸ್ಕೋಬೇಕು, ಪಾಕಿಸ್ತಾನ ಜಿಂದಾಬಾದನ್ನು ಸಹಿಸ್ಕೋಬೇಕು, ನಮ್ಮ ದೇವರುಗಳನ್ನ ನಿರಾಕರಿಸಿದ್ರೂ ಸಹಿಸ್ಕೊಳ್ಬೇಕು, ನಮ್ಮ ದೇವ್ರ ಉತ್ಸವದ ಮೇಲೆ ಕಲ್ಲು ಹೊಡೆದು ಸಹಿಸ್ಕೋಬೇಕು ಅಲ್ವಾ? ಸಹಿಸ್ಕೊಳ್ಳೋ ಕಾಲ ಇಲ್ಲ ಈಗ. ಇನ್ನೇನಿದ್ರು ಆಕ್ಷನ್ಗೆ ರಿಯಾಕ್ಷನ್.